ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ಸಮಯದಲ್ಲಿ ಕಳೆದ 2 ದಿನಗಳಿಂದ ನಮ್ಮ ಮಕ್ಕಳು ಈ ಮೊರಾರ್ಜಿ ದೇಸಾಯಿ ಶಾಲೆಯ ನಮ್ಮ ಮಕ್ಕಳು ಕೆಲವು ಸಮಸ್ಯೆಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದರು. ಇವತ್ತಿನ ದಿನ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಮಕ್ಕಳು ಬಂದು ಪ್ರತಿಭಟನೆ ಮಾಡಿದರು. ಅದ್ರ ಬಗ್ಗೆ ನಿನ್ನೆ ನಮ್ಮ ಇಒ ತಹಸೀಲ್ದಾರ್ ಮತ್ತು ನಮ್ಮ ಇಲಾಖೆ ಮುಖ್ಯಸ್ಥರು DOBCM ಅವರು ಕೂಡ ಬಂದು ಸಂಪೂರ್ಣವಾಗಿ ನಮಗೆ ಮಾಹಿತಿ ನೀಡಿದರು, ನಮಗೂ ಮತ್ತು DC ಅವ್ರಿಗೆ. ಆ ಮಾಹಿತಿನ ಈಗ ತಗೊಂಡು ನಾವು ಇಮಿಡಿಯೇಟಾಗಿ ನಾವು ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ತಗೊಂಡಿದ್ದೀವಿ. ತಾತ್ಕಾಲಿಕವಾಗಿ ಇಲ್ಲಿನ ವ್ಯವಸ್ಥೆ ನೋಡಿದಾಗ ಸಂಪೂರ್ಣವಾಗಿ ಕೆಲವು ವಿಚಾರಗಳು ಸರಿಪಡಿಸೋಂಥದ್ದಿದೆ. ಲೈಟಿನ ವ್ಯವಸ್ಥೆ ಇರ್ಬೋದು, ಆಮೇಲೆ ಶಾಲೆಯಲ್ಲಿ ಕಿಟಕಿ ಬಾಗಿಲುಗಳು ಹೋಗ್ಬಿಟ್ಟಿದ್ದಾವೆ, ಅದು ವ್ಯವಸ್ಥೆ ಸರಿಪಡಿಸೋದಿದೆ. ಆಮೇಲೆ ನಾನು ಹಾಸ್ಟೆಲ್ ವಿಸಿಟ್ ಮಾಡಿಲ್ಲ, ಇದಾದಮೇಲೆ ಹಾಸ್ಟೆಲ್ ಕೂಡ ಹೋಗ್ತೀನಿ, ನಿಮ್ಮ ಟೈಮು ಹೋಗ್ತೀನಿ. ಸೊ ಇದನ್ನು ಸರಿಪಡಿಸೋದಕ್ಕೆ ಇಮಿಡಿಯೇಟಾಗಿ ನಾವು ಇವತ್ತು ನಾನು ಇಡೀ ಕ್ರೈಸ್ ಅವ್ರಿಗೆ ನಾವು DC ಅವ್ರಿಗೆ ಮಾತಾಡೋದಕ್ಕೆ ನೋಡಿದ್ವಿ. ಅವರು ಇವತ್ತು ಸೆಷನ್ ಡ್ಯೂಟಿಯಲ್ಲಿ ಇದನ್ನು ಸಿಗಲಿಲ್ಲ. ನಾಳೆ ಖುದ್ದಾಗಿ ಮಾತಾಡಿ ಇಲ್ಲಿನ ವ್ಯವಸ್ಥೆಗಳಿಗೆ ಏನೇನು ಸರಿಪಡಿಸ್ಬೇಕು ಅದನ್ನೆಲ್ಲ ಸರಿಪಡಿಸೋಣ. ಒಂದು ಇದು ಮೂಲಭೂತ ಸೌಕರ್ಯದ ಬಗ್ಗೆ. ತದನಂತರ ಇಲ್ಲಿನ ಮಕ್ಕಳಲ್ಲಿ ವಿಚಾರಿಸಿದಾಗ ಪಾಠ ಮಾಡೋ ವಿಷಯದಲ್ಲಿ ಯಾವುದೇ ಕುಂದುಕೊರತೆ ಇಲ್ಲ. ಪಾಠ ಚೆನ್ನಾಗಿ ನಡೀತಿದೆ. ಕಳೆದ ವರ್ಷವೂ 100% ರಿಸಲ್ಟ್ ಬಂದಿದೆ. ಸೊ ಟೀಚರ್ಸು ಅವರ ಒಂದು ಎಫರ್ಟ್ನ ಹಾಕ್ತಾ ಇದ್ದಾರೆ. ಬಟ್ ಏನಂದರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಟೀಚರ್ಸ್ ಇಲ್ಲೇ ಉಳ್ಕೊಳ್ಬೇಕು, ಆ ವ್ಯವಸ್ಥೆ ಆಗ್ತಿಲ್ಲ. ಆ ವ್ಯವಸ್ಥೆ ಬಗ್ಗೆ ಆಗೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ನಾವು DC ಕ್ರಮ ಕೈಗೊಳ್ತೀವಿ. ಹಾಗೆ ಇದೇನು ರಿಪೋರ್ಟ್ ನಾವು ಏನು ಕೊಡಬೇಕು ಅದು ED ಅವರು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಳಿಸೋಕ್ಕೆ ಕೊಡ್ತೀವಿ. ಇಲ್ಲಿ ಶಾಲೆಯಲ್ಲಿ ನಮ್ಮ ಟೀಚರ್ಸು ಉಳ್ಕೊಳ್ಳೋಂಗೆ ಆದರೆ ಶಾಲೆ ವ್ಯವಸ್ಥೆ ಸರಿ ಹೋಗುತ್ತೆ. ಅಂದರೆ ನಮ್ಮ ರೆಸಿಡೆನ್ಷಿಯಲ್ ವಸತಿ ಶಾಲೆ ವ್ಯವಸ್ಥೆ ಸರಿ ಹೋಗುತ್ತೆ. ಅದನ್ನು ಸರಿಪಡಿಸೋದಕ್ಕೆಲ್ಲ ಕ್ರಮ ಕೈಗೊಳ್ತೀವಿ. ಈಗ HM ಅವ್ರಿಗೆ ನಾವು ಸದ್ಯಕ್ಕೆ ಇಲ್ಲಿ ರಿಲೀವ್ ಮಾಡಿದ್ದೀವಿ. ರಿಲೀವ್ ಮಾಡಿ ಅವ್ರಿಗೆ ಅವರ ಶಾಲೆಗೆ ಜಾಯ್ನ್ ಆಗೋದಂದ್ರೆ ಅವರ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗೋದು ಕೇಳಿದ್ದೀವಿ. ಇದು ಪ್ರಭಾರಿಯಾಗಿ ಒಬ್ಬರನ್ನು ನಾವು ಇಲ್ಲಿ ನೇಮಕಾತಿ ಮಾಡಿದ್ದೀವಿ ತಾತ್ಕಾಲಿಕವಾಗಿ. ED ಕ್ರೈಸ್ ಅವ್ರ ಜೊತೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕ್ರೈಸ್ ಅವ್ರ ಜೊತೆ ಮಾತಾಡಿ ಮುಂದಿನ ಮೂಲಭೂತ ಸೌಕರ್ಯದ ಬಗ್ಗೆ ಆಗಿರ್ಬೋದು, ಮತ್ತು ಇಲ್ಲಿನ ಟೀಚರ್ಸು ಮತ್ತು ವಾರ್ಡನ್ಸ್ ಏನಿದ್ದಾರೆ ಅವ್ರಿಗೆ ಮೂಲಭೂತ ಸೌಕರ್ಯ, ಅವರ ಹಾಸ್ಟೆಲಲ್ಲಿ ಯಾವ ಉಳ್ಕೊಳ್ಳೋಂಥ ವ್ಯವಸ್ಥೆ ಅದು ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಎರಡನ್ನೂ ಸರಿಪಡಿಸೋದಕ್ಕೆ ಕ್ರಮ ವಹಿಸ್ತೀವಿ. ಸರ್, ಊಟದ್ದು ಮುಖ್ಯವಾಗಿ ಹೇಳ್ತಿದ್ವಿ ಸರ್, ಮಕ್ಕಳೆಲ್ಲ ಊಟ ಸರಿ. ಊಟದ್ದು ಅದೇ ಇಲ್ಲೇನಾಗುತ್ತೆ, ಈಗ ನಮ್ಮ ಮನೆಯಲ್ಲಿ ನಾವು ಕೆಲಸ ಮಾಡೋರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೋದರೆ ಊಟ ಒಂದು ದಿವಸ ಚೆನ್ನಾಗಾಗ್ತಾರೆ, ನಾವು ನೋಡಿದಾಗ ಚೆನ್ನಾಗಾಗ್ತಾರೆ. ನಾವು ಇಲ್ಲದೇ ಇದ್ದಾಗ ಅದು ಮಾನಿಟ್ರಿಂಗ್ ಸಮಸ್ಯೆ ಆಗಿರೋದು. ಇಲ್ಲಿ ಸರ್ಕಾರದಿಂದ ಎಲ್ಲ ಬರೋಂಥ ವ್ಯವಸ್ಥೆ ಈ ಹಾಸ್ಟೆಲ್ಗೆ ಏನು ಬರುತ್ತೆ, ಅಲ್ಲಿ ಇರೋಂಥ ನಮ್ಮ ಬೇರೆ ಹಾಸ್ಟೆಲ್ಗಳಿಗೂ ಇದೇ ವ್ಯವಸ್ಥೆ ಹೋಗೋದು, ಇದೇ ಅಕ್ಕಿ ಹೋಗೋದು, ಇದೇ ಗೋಧಿ ಹೋಗೋದು, ಇದೇ ಪದಾರ್ಥಗಳು ಹೋಗೋದು. ಬಟ್ ಇಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದಕ್ಕೆ ಕಾರಣ ಅಂದರೆ ಮಾನಿಟ್ರಿಂಗ್ ಇಲ್ಲ. ಮಾನಿಟ್ರಿಂಗ್ ಚೆನ್ನಾಗಾಗಬೇಕು. ವಸತಿ ಶಾಲೆ ಅಂದಮೇಲೆ ಟೀಚರ್ಸ್ ಕೂಡ ಇಲ್ಲೇ ಇರಬೇಕು, ವಾರ್ಡನ್ ಕೂಡ ಇಲ್ಲೇ ಇರಬೇಕು, ಆವಾಗಲೇ ಅದು ವ್ಯವಸ್ಥೆ ಸರಿಯಾಗೋದು. ನಾನೀಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, SLC ಎಕ್ಸಾಮ್ ಆಗೋವರೆಗೂ ಎಲ್ಲ ಟೀಚರ್ಸು ಇಲ್ಲೇ ಇರಬೇಕು ಅಂತ. ಅವ್ರು ಇರಲೇಬೇಕು. ಅವ್ರು ಇಲ್ಲದೇ ಇದ್ದರೆ ನಾನು ಇಲ್ಲಿಂದ ಅವ್ರನ್ನೂ ಕೂಡ ರಿಲೀವ್ ಮಾಡಿಬಿಡ್ತೀನಿ. ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಾವು ಯಾವುದೇ ರೀತಿ ಸಮಸ್ಯೆ ಆಗದೇ ರೀತಿ ನೋಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಮಕ್ಕಳಿಗೀಗ ನೀವು ಹೇಳ್ದಂಗೆ, ನಾನು ನೋಡ್ದಂಗೆ ಕೇಳಿದಾಗೆ ಊಟದಲ್ಲಿ ಅಷ್ಟು ರುಚಿಯಾಗಿ ಅಡುಗೆ ಮಾಡಲ್ಲ. ಆಮೇಲೆ ರುಚಿಗಿಂತನೂ ಅಲ್ಲಿ ಸಣ್ಣ ಪುಟ್ಟ ಈ ಕಾಳುಗಳಲ್ಲಿ ಹುಳ ಇರ್ಬೋದು, ದಿನಸಿಯಲ್ಲಿ ಕ್ಲೀನಿಂಗ್ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿದ್ರು. ಅದು ನಾನು ಈಗ ಹಾಸ್ಟ್ಲಿಗೆ ಹೋಗಿ ನಾನೇ ಖುದ್ದಾಗಿ ಊಟ ಮಾಡಿ ನೋಡ್ತೀನಿ ಯಾವ ರೀತಿ ಎಲ್ಲ ಚೆನ್ನಾಗಿ ಮಾಡಿರ್ಬೋದು. ಬಟ್ ಆದರೂ ಕೂಡ ವ್ಯವಸ್ಥೆ ಸರಿ ಆಗೋ ರೀತಿ ನಾವೆಲ್ಲ ಕ್ರಮ ಕೈಗೊಳ್ತೀವಿ. ಇದಕ್ಕೊಂದು ಸ್ವಲ್ಪ ಕಾಲಕೋಶ ಬೇಕಾಗ್ತದೆ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಇದಕ್ಕೆ ತರಬೇಕು. ಇದು ಕಂಪ್ಲೀಟ್ ರಾಜ್ಯ ಸರ್ಕಾರದ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ನಾವು ಜಿಲ್ಲಾ ಮಟ್ಟದಲ್ಲಿ ಇದಕ್ಕಾಗಿ ಅಂತೇಳಿ ನಮಗೆ ಬಜೆಟ್ ಬರೋದಿಲ್ಲ. ರಾಜ್ಯ ಸರ್ಕಾರದಲ್ಲಿ ಇದಕ್ಕೆ ಬಜೆಟ್ ತರಿಸ್ಬೇಕು. ಈಗಾಗಲೇ ನಾವು DC ಅವರು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಬರುತ್ತೆ. ನಿನ್ನೆ ಕೂಡ ನಮ್ಮ ಇವರು DOBCM ಅವರ JD ಮಾತಾಡಿದ್ದಾರೆ. ನಾನು ಇವತ್ತು ಅವರು ಕನೆಕ್ಷನ್ ಸಿಗಲಿಲ್ಲ. ಇವತ್ತು ಅವರು ಸೆಷನ್ ಹೋಗಿದ್ದರು. ಫ್ಯಾನ್ ಲೈಟ್ ಇವತ್ತು ಅದಕ್ಕೆ ಇವ್ರಿಗೆ ಕರೆಸಿ ನೆನ್ನೆ ಎಸ್ಟಿಮೇಟ್ ಮಾಡಿ ಹೋಗಿದ್ದಾರೆ. ನಾಳೆ ಇಮಿಡಿಯೇಟಾಗಿ ಲೈಟ್ ಹಾಕಿಸ್ತೀವಿ. ಅದು ಲೈಟ್ ನಾನೇ ನೋಡಿದೆ, ಒಂದು ರೂಮ್ಗೆ ಒಂದು ಲೈಟ್ ಇದೆ. ಅದು ಒಂದು ರೂಮ್ ಒಂದು ಲೈಟು ಅಂದರೆ ಮತ್ತು ಸೀಲಿಂಗ್ ಕೂಡ ತುಂಬ ಹೈಟಲ್ಲಿ ಇರೋದ್ರಿಂದ ಅದು ಸರಿ ಆಗಲೇಬೇಕು. ಈಗ ನನ್ನ ಮನೇಲಿ ನಮ್ಮ ಮಕ್ಕಳು ಓದೋ ರೀತಿಯೇ ಇಲ್ಲೂ ಇರಬೇಕು ಫ್ಯಾನು. ಅವೆರಡೂ ಕೂಡ ನಾನು ಹೇಳಿದ್ದೀನಿ. ನಾಳೆ ಇಷ್ಟೊತ್ತಿಗೆಲ್ಲ ಲೈಟ್ ವ್ಯವಸ್ಥೆ ಆಗುತ್ತಲ್ಲಮ್ಮ, ನಾಳೆ ಇಷ್ಟೊತ್ತಿಗೆ ಕಿಟ್ ವಿತರಣೆ ಆಗಿರ್ತದೆ. ಲಾಸ್ಟಿಗೆ ಹೋಗ್ಬೇಕಾದ್ರೆ ಕಿಟ್ನ ವಾಪಸ್ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ದೂರು ಸಲ್ಲಿಸ್ತಾ ಇರೋದು ಎಲ್ಲ ಮಕ್ಕಳುಗಳು.
ಯಾವ ಕಿಟ್ ಕಿಟ್ ಯೂಸ್ ಅಂಡ್ ಥ್ರೋ ಇರುತ್ತೆ ಅದು ಮಾಡಿ ಮತ್ತೆ ವಾಪಸ್ ತಗೊಳಕ್ ಬರಲ್ಲ. ಏನು ಅದ್ರಲ್ಲಿ ಪೌಡರ್ ಇರುತ್ತೆ, ಸೋಪ್ ಇರುತ್ತೆ, ಪೇಸ್ಟ್ ಇರುತ್ತೆ. ಯೂನಿಫಾರ್ಮ್ ಯೂನಿಫಾರ್ಮ್ ಯಾವ್ದು ವಾಪಸ್ ತಗೊಳಲ್ಲ. ಯಾವ್ದು ವಾಪಸ್ ತಗೊಳಲ್ಲ. ಹಾಕಿರೋ ಬಟ್ಟೆನ ಮತ್ತೆ ತಿರ್ಗಾ ಬೇರೆ ಮಕ್ಳಿಗೆ ಕೊಡ್ತಾರೆ. ಇಲ್ಲ 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 ಆಯ್ತು. ಈಗ ಅದ್ರ ಬಗ್ಗೆ ನಾನು ಅವ್ರ ಮಕ್ಕಳಿಂದ ಮಾಹಿತಿ ತೊಗೊಳ್ತೀನಿ. ಅದು ನಾನು ಹೇಳಿದಾಗ ಹೇಳಲಿಲ್ಲ ಮಕ್ಕಳು, ಅದನ್ನ ತಗೊಳ್ತೀನಿ. ಈಗ ನಾವು ಹೊಸದಾಗಿ ಏನು ಪ್ರಿನ್ಸಿಪಲ್ನ ನೇಮಕಾತಿ ಮಾಡಿದ್ದೀವಿ ನೋಡಿ, ಆ ಥರ ಆಗಬಾರ್ದು. ಯಾವುದೂ ವಾಪಸ್ ಪಡೆಯೋ ರೀತಿ ಆಗಬಾರ್ದು. ಅವ್ರ ಮಕ್ಕಳು ಅವ್ರ ಸೈಜಿಗೆ ಅವ್ರಿಗೆ ಏನು ಬಂದಿದೆ ಅವ್ರ ಹಕ್ಕುಗಳು ಅದು ತಗೊಂಡು ಹೋಗ್ತಾರೆ. ಅದಾಗದೇ ರೀತಿ ನೋಡ್ಕೊಳ್ತೀವಿ. ವಾಷಿಂಗ್ ಎಲ್ಲ ಆಗ್ತಿದೆ ಬೆಡ್ಶೀಟ್ ಅವೆಲ್ಲ ಕರೆಕ್ಟಾಗಿ ವಾಷಿಂಗ್ ಆಗ್ತದೆ. ಮತ್ತೆ ಇನ್ನೊಂದು ಟಾಯ್ಲೆಟ್ ರೂಮ್ ಒಳಗಡೆ ಆ ಟಾಯ್ಲೆಟ್ ಏನು ಫುಲ್ ಬ್ಲಾಕೇಜ್ ಆಗಿ ಮತ್ತೆ ತಿರ್ಗಾ ಮೇಲ್ಗಡೆ ಉಕ್ಕಿ ಮತ್ತೆ ಬರ್ತಾರೆ. ಟಾಯ್ಲೆಟ್ ಕಿಟಕಿಗಳು ಅದಕ್ಕೆ ನಾನು ಹಾಸ್ಟೆಲ್ಗೆ ಹೋಗಿಲ್ಲ. ಹೆಣ್ಮಕ್ಳು ಸರ್ 120 ಸಿಂಗಲ್ ಒಂದೇ ಒಂದು ಸಿಂಗಲ್ ಟಾಯ್ಲೆಟ್ ಸರ್ ಅದು ಇಲ್ಲೇ ಸರ್, ಈ ಟಾಯ್ಲೆಟ್ ರೂಮಲ್ಲೇ ಆ ಪ್ರಾಬ್ಲಮ್ ಇದೆ ಸರ್, ಇಲ್ಲೇ ಸ್ಕೂಲಲ್ಲೇ ಇದೆ ಸರ್. ಕೂಡ ಎಲ್ಲ ಟಾಯ್ಲೆಟ್ಗಳು ಬ್ಲಾಕ್ ಆಗಿದೆ ಸರ್ ಆಮೇಲೆ ಮೇಜರ್ ಆಗಿ ಏನಂದ್ರೆ ಅದು ಇರೋ ಹೆಣ್ಣು ಮಕ್ಕಳು ಟಾಯ್ಲೆಟ್ ಅಲ್ಲಿ ಡೋರ್ಗೆ ಲಾಕ್ ಇಲ್ಲ ಅಂತ ಕಿಟಕಿ ಇಲ್ಲ ಡೋರ್ಗಿಲ್ಲ. ಅವ್ರು ಹೇಗೆ ಹೋಗ್ಬೇಕು ಸರ್? ಈಗ ಶೋಭಾ ಸಣ್ಣ ರಿಪೇರಿ ಏನಿದೆಯಲ್ಲ, ಡೋರ್ ಲಾಕ್, ಆಮೇಲೆ ಇದನ್ನ ನೀರು ಹೋಗೋಂಥ ವ್ಯವಸ್ಥೆ ಏನಿದೆಯಲ್ಲ ಅದನ್ನ ಇಮಿಡಿಯೇಟಾಗಿ ಸರಿ ಮಾಡಿ. ಸರ್ ಆಮೇಲೆ ಇನ್ನೊಂದು, ಮಕ್ಕಳು ಸ್ನಾನ ಮಾಡುವಾಗ ವಿಡಿಯೋ ಮಾಡಿ ಪ್ರಿನ್ಸಿಪಾಲಿಗೆ ಕಳಿಸೋದು, ಈ ಥರದ್ದೆಲ್ಲ ಇಲ್ಲಿ ಘಟನೆಗಳು ನಡೆದಿದೆ. ಅದ್ರ ಬಗ್ಗೆ ಮಕ್ಕಳು ಏನು ಮಾಹಿತಿ ಕೊಡಲಿಲ್ಲ. ನಾನೇನು ಮಾಡ್ತೀನಿ, ಇದನ್ನ ಸರಿಯಾಗಿ ತಿಳ್ಕೊಳ್ಬೇಕಾಗಿರೋದು ನಾವೊಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಕಳಿಸ್ತೀನಿ. ಬಿಕಾಸ್ ಇದು ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಅಧಿಕಾರಿಗಳು ಮಾಹಿತಿ ತೊಗೊಳೋಕ್ಕಿಂತನೂ ಅವ್ರಿಗೆ ಅದಕ್ಕೆ ಆಗಿ ಅಂತಲೇ ತಂಡ ಇದೆ, ಅವ್ರನ್ನ ಕಳಿಸ್ಕೊಡ್ತೀನಿ. ಅವ್ರು ಬಂದು ಇಲ್ಲಿ ಮಾತಾಡಲಿ, ಪ್ರತಿಯೊಂದು ಮಕ್ಕಳನ್ನು ಕರೆಸಿ ಮಾತಾಡ್ತಾರೆ. ಅವ್ರದ್ದೊಂದು ಒಂದು ರೀತಿ ಇರುತ್ತೆ ಮಕ್ಕಳ ಹತ್ರ. ನಾವು ಅಧಿಕಾರಿಗಳು ಕೇಳ್ತೀವಿ, ಅವರು ಕ್ಲೀನಾಗಿ ತೊಗೊಳ್ತಾರೆ ಮಾಹಿತಿ. ಸರ್ ಆಮೇಲೆ ಮಕ್ಕಳ ಹತ್ರ ನಾವು ಕೇಳಿದ್ವಿ, ನಾವು ಮಾತಾಡ್ಸಿದಾಗ ಅವ್ರು ಹೇಳ್ತಾರೆ ಸರ್ ನಾವೇನು ಹೇಳಲ್ಲ, ನಮಗೆ ಏನಾದ್ರು ಹೇಳಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಹಾಗೆ ನೋಡಿ, ಟಾರ್ಗೆಟ್ ಮಾಡೋದಕ್ಕೆ ಇಲ್ಲಿ ಅಂದರೆ ಈ ಹೇಳ್ಬಿಟ್ರೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಇದೆಯಲ್ಲ, ಅದು ತಪ್ಪು. ಏನಕ್ಕಂದರೆ ನಾವು ಮಾಹಿತಿ ತೊಗೊಳ್ಬೇಕಾದ್ರೆ ಇಂಥವ್ರ ಮಾಹಿತಿ ಕೊಟ್ಟರು ಅಂಥವ್ರ ಮಾಹಿತಿ ಕೊಟ್ಟರು ಅಂತ ಹೇಳೋದಿಲ್ಲ. ಘಟನೆ ನಡೆದಾದ್ಮೇಲೆ ಮಾಹಿತಿ ಕೊಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಘಟನೆ ನಡೆಯೋಕ್ಕಿಂತ ಮುಂಚೆನೇ ಮಾಹಿತಿ ಕೊಡಬೇಕು. ಮುಂಚೆನೇ ಸರ್. ಅದೇ ಅದಕ್ಕೆ ಈಗ ನಾನು ಕೇಳಿದ್ರೆ ಅಥವಾ ಇಲ್ಲಿನವ್ರು ಕೇಳಿದ್ರೆ ಹೇಳಲ್ಲ. ಅವರು ನಾನು ಇದು ನಮ್ಮ ಚಿಲ್ಡ್ರನ್ ವೆಲ್ಫೇರ್ ಕಮಿಟಿ ಅವ್ರನ್ನ ಕಳಿಸ್ತೀನಿ, DCP ಅವ್ರನ್ನ ಕಳಿಸ್ತೀನಿ. ನಾಳೆ ಕಳಿಸ್ಕೊಟ್ಟು ಇಲ್ಲಿ ಬಂದು ವಿಚಾರಿಸೋಕೆ ಹೇಳಿದ್ದೀನಿ. ನೀವು ಇವತ್ತು ಬೆಳಗ್ಗೆ ನನಗೂ ಒಬ್ಬರು ಮಾಹಿತಿ ಹೇಳಿದ್ರು. ನಾನು DCP ಅವ್ರಿಗೆ ಬಂದು ಇದನ್ನ ಕಂಪ್ಲೀಟ್ ಪ್ರತಿಯೊಬ್ಬರು ಮಕ್ಕಳನ್ನು ಒಬ್ರೊಬ್ಬರನ್ನೇ ಕರೆಸಿ ವಿಚಾರಿಸೋಕೆ ಹೇಳ್ತೀನಿ. ವಿಚಾರಿಸ್ಬಿಟ್ಟು ಆ ಮಾಹಿತಿ ತೊಗೊಳ್ಳೋಣ. ಈಗ ನನಗೆ ಇಂಪಾರ್ಟೆಂಟ್ ಇರೋದು, ಈಗ ಎಲ್ಲ ಕ್ಲಾಸ್ ಹುಡುಗರು ನಾಳೆ 2 ದಿನ ಎಕ್ಸಾಮ್ ಇದೆ. ಈಗ ಸಮಸ್ಯೆ ಎಕ್ಸಾಮ್ಗೆ ಆಗಬಾರ್ದು ಅನ್ನೋದು ಒಂದು. 10ನೇ ಕ್ಲಾಸ್ ಹುಡುಗರಿಗೆ ಕರೆಸಿ ಮಾತಾಡೋಕ್ಕೆ ಹೇಳ್ತೀನಿ ಸರ್. ಆಮೇಲೆ ಈಗ ಪ್ರಿನ್ಸಿಪಲ್ ಬೇಜವಾಬ್ದಾರಿಯಿಂದ ಇಲ್ಲೊಂದು ಹುಡುಗಿ ಕೂಡ ತೀರ್ಕೊಂಡಿದೆ ಅನ್ನೋ ಒಂದು ವಿಷಯ ಬೇಜಾರಾಗಿ ಬಂದಿದೆ ಸರ್. ಅಲ್ಲಲ್ಲ, ಅದು ಮಾಹಿತಿ ಹೇಳಿದ್ರು, ಬಟ್ ಅದ್ರ ಬಗ್ಗೆ ಎಂಕ್ವೈರಿ ಆಗಬೇಕು. ಏನಕ್ಕಂದರೆ ಅದನ್ನು ಈಗ ಹುಡುಗರು ಹೇಳಿದ್ರು, ಕೆಲವರು ಇಲ್ಲ ಅಂದರು, ಕೆಲವರು ಇದೆ ಅಂದರು, ಹುಡುಗಿಗೆ ಸಮಸ್ಯೆ ಇದೆ ಅಂತಿದ್ದಾರೆ. ಸೊ ಹಾಗಾಗಿ ಈ ಏನು ದ್ವಂದ್ವದಲ್ಲಿ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ, ಸೀರಿಯಸ್ ಹೆಲ್ತ್ ಇಶ್ಯೂ ಇದ್ರೂ ಅವರು ಪ್ರಿನ್ಸಿಪಲ್ ಏನು ರೆಸ್ಪಾನ್ಸ್ ಮಾಡಲ್ವಂತಲ್ಲ ಸರ್. ಮನೆಗೆ ಹೋಗ್ಲಿಕ್ಕೆ ಅವಕಾಶ ಸರ್ ಸ್ಟಿಲ್ ಈಗಲೂ ಕೂಡ ಏನಾದರೂ ಹೆಲ್ತ್ ಇಶ್ಯೂ ಅಲ್ಲಿ ಸೀರಿಯಸ್ ಇದ್ದರೆ ಪ್ರಿನ್ಸಿಪಲ್ ಕಳಿಸಲ್ವಂತೆ. ಸುಮ್ಮನೆ ನಾಟಕ ಮಾಡ್ತೀರಾ ಅಂತ ಎಲ್ಲ ಮಕ್ಕಳನ್ನೆಲ್ಲ ಓದ್ಕೊಳ್ಳಿ ಅಂತ ಎಲ್ಲ ಗರ್ಸ್ ಕಳಿಸ್ತಾರಂತೆ. ಈ ಥರ ಎಲ್ಲಾದರೂ ಮಕ್ಕಳಿಗೆ ಆರೋಗ್ಯ ಹೆಲ್ತ್ ಇಶ್ಯೂ ಆದಾಗ ಏನು ಮಾಡ್ಬೇಕು ಸರ್? ಅದಕ್ಕೆ ಅಂತಲೇ ಸ್ಟಾಫ್ ನರ್ಸ್ ಇದ್ದಾರೆ. ಸ್ಟಾಫ್ ನರ್ಸ್ ಅದ್ರ ಬಗ್ಗೆ ಕ್ರಮ ವಹಿಸಬೇಕು. ಅವ್ರಿಗೆ ಹೇಳ್ತೀನಿ. ಈಗ ಅದೇನಾಗಿದೆ ಅನ್ನೋದು ಅವರಿಂದನೇ ಮಾಹಿತಿ ತೊಗೊಳ್ತೀನಿ. ಬಿಕಾಸ್ ಸ್ಟಾಫ್ ನರ್ಸ್ ಅಂತ ಅಪಾಯಿಂಟ್ ಮಾಡಿರೋದೇ ಸರ್ಕಾರದಿಂದ ಇಂಥ ಸಮಸ್ಯೆಗಳಿಗೆ ಇಮಿಡಿಯೇಟಾಗಿ ಪ್ರತಿಕ್ರಿಯೆ ನೀಡೋದಕ್ಕೆ. ನೀವು ಹೇಳಿರೋ ವಿಚಾರ ಏನಿದೆ, ಒಂದು ಮಗು ತೀರ್ಕೊಂಡಿರೋದು ಪ್ಲಸ್ ಬೇರೆ ಮಕ್ಕಳದು, ಈಗಂತೂ ಅದು ಆಗಕ್ಕಂತೂ ಬಿಡೋದಿಲ್ಲ. ಈಗ ಎಲ್ಲರಿಗೂ ಅವ್ರ ಜವಾಬ್ದಾರಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಈ ಮಗು ಏನು ತೀರ್ಕೊಂಡಿದೆ ಅದ್ರ ಬಗ್ಗೆ ನಾನು ಅವ್ರಿಗೆ ಕೂಡ ಮಾಹಿತಿ ಪಡೆದು ಮುಂದಿನ ಕ್ರಮ ಮಾಡೋಕ್ಕೆ. ಬಟ್ ಏನಂದರೆ ಈಗ ಎಕ್ಸಾಮ್ ಇದೆ. ಈಗ ನಮಗೆ ಮೇಯ್ನ್ ಫೋಕಸ್ ಏನಿರೋದೆ, ಮಕ್ಕಳು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಎಕ್ಸಾಮಲ್ಲಿ 100% ಬರುತ್ತೆ, 100% ಬರೋದಲ್ಲದೆ ಅವ್ರು ಏನು ಕನ್ಸ್ಕೊಂಡಿದ್ದಾರೆ ಅದನ್ನು ಅಚೀವ್ ಆಗಬೇಕು. ಅದು ಮುಖ್ಯ ಸರ್. ನಿಮ್ಮ ಎನ್ಕ್ವೈರಿಯಲ್ಲಿ ಪ್ರಿನ್ಸಿಪಾಲ್ ಅವರ ಬೇಜವಾಬ್ದಾರಿ ಅಂತ ಕಂಡು ಬಂದರೆ ಅವ್ರಿಗೆ ಕ್ರಮ ಆಗ್ತದೆ ಸರ್? 100% ಆಗುತ್ತೆ. ಬೇಜವಾಬ್ದಾರಿತನ ಅಂತ ಕ್ರಮ ಬಂದರೆ ಅದು 100% ಆಗಲೇಬೇಕಲ್ವ. ಎಂಕ್ವೈರಿಯಲ್ಲಿ ಆದಮೇಲೂ ಅದಾಗಲಿಲ್ಲ ಅಂದರೆ ಮತ್ತೆ ವ್ಯವಸ್ಥೆ ಸರಿಪಡಿಸಿದಂಗೆ ಆಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇಲ್ಲಿವರೆಗೂ CEO ಅವರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಈಗ ತೋರಿಸ್ತಾ ಇರೋ ವಿಡಿಯೋ ಇದೆಯಲ್ಲ, ಹಾಸ್ಟೆಲಿನ ಒಳಭಾಗದಲ್ಲಿ ಚಿತ್ರೀಕರಣ ಮಾಡಿರೋ ಅಂಥದ್ದಿದು. ನೋಡಿರಿ ಎಷ್ಟು ಗಲೀಜಿದೆ, ವ್ಯವಸ್ಥೆ ನೋಡಿ ಹೆಂಗೆ ಹಾಳಾಗಿದೆ. ಶಿಕ್ಷಕರು, ವಾರ್ಡನ್ಗಳು ಇಲ್ಲೆಲ್ಲ ಹೆಂಗೆ ಜೀವನ ಮಾಡ್ತಾರೋ, ಮಕ್ಳು ಹೆಂಗೆ ಜೀವನ ಮಾಡಬೇಕು? ಅವ್ರ ಮಕ್ಕಳಾದ್ರೆ ಇಂಥ ಹಾಸ್ಟೆಲಲ್ಲಿ ಬಿಡ್ತಾರಾ? ಇಂಥ ವ್ಯವಸ್ಥೆಯಲ್ಲಿ ಬಿಡ್ತಾರಾ? ಬಿಲ್ಡಿಂಗು
ಆಗು ಹೋಗುಗಳನ್ನು ಮೇಲಧಿಕಾರಿಗಳಿಗೆ ವರದಿ ಮಾಡಬೇಕು. ಇವತ್ತು ಇಒ ಇಂದ ಹಿಡಿದು BO ಇಂದ ಹಿಡಿದು ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿವರೆಗೂ ಏನು ನಿದ್ದೆಯಲ್ಲಿ ಜಾರಿದ್ರಾ ವಾರ್ಡನ್ನು ಹೆಡ್ ಮಾಸ್ಟ್ರು? ಏನ್ರಿ ಇದು ವ್ಯವಸ್ಥೆ ನೋಡಿ. ಈ ಗಲೀಜಿನಲ್ಲಿ ಹೆಂಗಿರಬೇಕು ಮಕ್ಕಳು, ಈ ವ್ಯವಸ್ಥೆಯಲ್ಲಿ ಹೆಂಗಿರಬೇಕು ಮಕ್ಕಳು? ಓದೋಕ್ಕಾದ್ರೂ ಮನಸ್ಸಾಗುತ್ತಾ ಮಕ್ಕಳಿಗೆ? ಯಾಕೆ ಇವ್ರಿಗೆಲ್ಲ ಅರ್ಥ ಆಗ್ತಿಲ್ಲ? 30 ದಿನ ಎಣ್ಸಿದ ತಕ್ಷಣ ಅಕೌಂಟಿಗೆ ಸಂಬಳ ಬರುತ್ತೆ. ಯಾರು ಗೊಡವೆನೂ ಬೇಕಾಗಿಲ್ಲ ಇವ್ರಿಗೆ, ಯಾರು ಸ್ವಚ್ಛತೆನೂ ಬೇಕಾಗಿಲ್ಲ ಇವ್ರಿಗೆ. ಏನ್ರಿ ಹಿಂಗಾಗಿಬಿಟ್ರೆ? ಸರ್ಕಾರ ಬಡ ಮಕ್ಕಳಿಗೋಸ್ಕರ ಅನುಕೂಲಗಳನ್ನು ಮಾಡಿರೋದು, ಇವ್ರನ್ನ ಅದನ್ನು ಕಾಪಾಡ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂದರೆ ಏನು ಮಾಡೋದು? ವೀಕ್ಷಕರೇ, ಮತ್ತೆ ಮುಂದಿನ ಸುದ್ದಿಯಲ್ಲಿ ನೀವು ಸಿಗೋಣ. ನಮಸ್ಕಾರ ವೀಕ್ಷಕರೇ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.